ನಾವಿವತ್ತು ಹೊಸ ಚಿನ್ನಾಪುರ ಗ್ರಾಮದಲ್ಲಿದ್ದೇವೆ. ಹೊಸ ಚಿನ್ನಾಪುರ ಗ್ರಾಮ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಪಕ್ಕದಲ್ಲೇ ಇರತಕ್ಕಂಥ ಏಷ್ಯಾದ ಏಕೈಕ ಕರಡಿಧಾಮದ ಹತ್ತಿರವೇ ಈ ಪ್ರದೇಶ ಇರ್ತಕ್ಕಂಥದ್ದು, ಈ ಗ್ರಾಮ ಇರ್ತಕ್ಕಂಥದ್ದು. ಈ ಗ್ರಾಮದಲ್ಲಿರ್ತಕ್ಕಂಥ ಬಹುತೇಕರು ದಿನಗೂಲಿಯನ್ನೇ ಅವಲಂಬಿಸಿ ಜೀವನವನ್ನು ಸಾಗಿಸ್ತಕ್ಕಂಥರು, ಇನ್ನೂ ಕೆಲವರು ಕೃಷಿಯನ್ನು ನಂಬಿ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥದ್ದು. ಒಟ್ಟಾರೆ ಈ ಗ್ರಾಮ ಪ್ರತಿಯೊಬ್ಬರು ಕೂಡ ದಿನಗೂಲಿಗಾಗಿ ಮತ್ತು ತಮ್ಮ ಜೀವನವನ್ನು ನಡೆಸಲಿಕ್ಕಾಗಿ ಒಂದಲ್ಲ ಒಂದು ಕಸಬನ್ನು ಮಾಡ್ತಾ ಸದಾ ಕ್ರಿಯಾಶೀಲರಾಗಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿರ್ತಕ್ಕಂಥವ್ರು. ಅಂತಹ ಒಂದು ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೇವೆ. ಇವತ್ತಿನ ಈ ಒಂದು ನಮ್ಮ ಸಂಚಿಕೆ ಏನಿದೆ, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್, ಈ ಸಂಚಿಕೆಯ ವಿಚಾರವಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಊರಿನ ಮುಖಂಡರು, ಮಹಿಳೆಯರು, ಮಕ್ಕಳಾದಿಯಾಗಿ ಯುವಕರ ಜೊತೆ ನಮ್ಮ ತಂಡ ಸಂದರ್ಶನ ಮಾಡಲಿದೆ. ಆ ಎಲ್ಲ ನಮ್ಮ ಈ ಒಂದು ಗ್ರಾಮದ ಜನತೆ ಇಲ್ಲಿ ಒಂದು ಕಡೆ ಕಟ್ಟೆ ಮೇಲೆ ಕೂತಿದೆ, ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ನಮ್ಮ ತಂಡ ಮಾಡ್ತೈತೆ. ಬನ್ನಿ, ವಿಶ್ವದ ನಮ್ಮ ಏಷ್ಯಾ ಖಂಡದ ಏಕೈಕ ಕರಡಿಧಾಮದ ಪಕ್ಕದಲ್ಲೇ ಇರತಕ್ಕಂಥ ಹೊಸ ಚಿನ್ನಾಪುರ ಗ್ರಾಮದ ಜನತೆಯ ಜೊತೆಗೆ ಸಂದರ್ಶನವನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುಲ್ಗಪ್ಪಣ್ಣವ್ರಿಗೆ. ನಮಸ್ಕಾರ ಸರ್, ಬನ್ನಿ ಸರ್. ಇವತ್ತು ಆನಂದ್ ಸಿಂಗ್ ಆರ್ಮಿ ಚಿನ್ನಾಪುರ ಗ್ರಾಮದ ಎಲ್ಲ ಮಹಾ ಜನತೆಗೆ ನಮಸ್ಕಾರಗಳನ್ನ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಸಲ್ಲಿಸ್ತೀವಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಏನು ಅಭಿಯಾನ ಇದೆ, ಆ ಒಂದು ಅಭಿಯಾನದ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಹೊಸ ಚಿನ್ನಾಪುರ ಗ್ರಾಮದ ಮುಖಂಡರು ಜೊತೆಗೆ ಗ್ರಾಮ ಪಂಚಾಯತಿಯ ಸದಸ್ಯರು ಆಗಿರ್ತಕ್ಕಂಥ ಹುಲ್ಗಪ್ಪಣ್ಣನವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಹುಲ್ಗಪ್ಪಣ್ಣವ್ರಿಗೆ ನಿಮಗೆ ನಮಸ್ಕಾರ. ನಮಸ್ಕಾರ ಸರ್. ನಿಮಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತು ಹೊಸ ಚಿನ್ನಾಪುರ ಗ್ರಾಮಕ್ಕೆ ಬಂದಿದೆ. ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಆಗಸ್ಟ್ 10ಕ್ಕೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ರವರ ಒಂದು ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಆರ್ಮಿ ತಂಡ, ನಾವೆಲ್ಲ ಒಂದು ಅಭಿಮಾನಿಗಳೆಲ್ಲ ಒಂದು ತಂಡ ಕಟ್ಕೊಂಡು ಇಡೀ ವಿಜಯನಗರ ವಿಧಾನಸಭಾ ಕ್ಷೇತ್ರ ಹೊಸಪೇಟೆಯೆಲ್ಲ ಸುತ್ತಾಡಿ ಅಲ್ಲಿರ್ತಕ್ಕಂಥ ಜನರನ್ನು ಮಾತಾಡಿಸಿ, ಆನಂದ್ ಸಿಂಗ್ರವರು ಶಾಸಕರು ಮತ್ತು ಸಚಿವರಾಗಿದ್ದಾಗ ಕಾರ್ಯಗಳೇನು ಮಾಡಿದ್ದಾರೆ ಮತ್ತು ನಮ್ಮ ಸಿದ್ಧಾರ್ಥ್ ಸಿಂಗ್ರವರು ಸಮಾಜಮುಖಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಮತ್ತು ಸಂಗ್ರಹಿಸಲಿಕ್ಕೆ ನಮ್ಮ ತಂಡ ಇಲ್ಲಿ ಬಂದಿರತಕ್ಕಂಥದ್ದು. ಇವತ್ತು ನಿಮ್ಮ ಒಂದು ಗ್ರಾಮಕ್ಕೆ ನಮ್ಮ ತಂಡ ಬಂದಿರತಕ್ಕಂಥದ್ದು. ಸೊ ಈ ವಿಚಾರವಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾನೆಲ್ಲರೂ ಕೂಡ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಹೇಳ್ರಿ ಹುಲ್ಗಪ್ಪಣ್ಣ, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋ ಶೀರ್ಷಿಕಡಿಯಲ್ಲಿ ನಾವಿನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆನಂದ್ ಸಿಂಗ್ ಅವ್ರನ್ನ ತಾವು ಭಾಳಷ್ಟು ಹತ್ತಿರದಿಂದ ಹಲವಾರು ವರ್ಷಗಳ ಕಾಲದಿಂದ ನೋಡಿರ್ತಕ್ಕಂಥವ್ರು. ಒಬ್ಬ ಅಭಿಮಾನಿಯಾಗಿ ನೋಡಿದ್ದೀರಾ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಿಮ್ಮ ಗ್ರಾಮದ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು. ಅವರು 4 ಬಾರಿ MLA ಎಲೆಕ್ಷನ್ನಲ್ಲಿ ನಿಂತು ಗೆಲ್ತಾರೆ, 2 ಬಾರಿ ಸಚಿವರಾಗ್ತಾರೆ. ಒಟ್ಟಾರೆ 15 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಹೊಸಪೇಟೆಯನ್ನು ನೂತನ ಹೊಸಪೇಟೆಯನ್ನು ಮಾಡಿ ವಿಜಯನಗರ ಜಿಲ್ಲೆ ಆಗುವಂತಹ ಪರಿಸ್ಥಿತಿವರೆಗೂ ಕೂಡ ಅವರು ಜೊತೆಗಿರ್ತಕ್ಕಂಥದ್ದು. ನೀವು ಅವರನ್ನು ಒಬ್ಬ ಶಾಸಕರಾಗಿ, ಸಚಿವರಾಗಿ ಆಗಿನ ದಿನಗಳನ್ನು ಯಾವ ರೀತಿಯಲ್ಲಿ ಮೆಲ್ಕು ಹಾಕ್ತೀರಾ? ಹೇಳ್ಬೇಕಂದ್ರೆ ಅವರು ಮಾಡಿದಂಥ ಸಾಧನೆಗಳು ಭಾಳ ಇದಾವೆ ಸರ್. ಅಷ್ಟೊಂದು ನಮಗೆ ಹೇಳೋದಕ್ಕಾಗೋದಿಲ್ಲ. ನಮ್ಮ ಊರಿನ ವಿಚಾರ, ಹೊಸ ಚಿನ್ನಾಪುರ ನಮ್ಮ ಊರಿನ ವಿಚಾರ ಬಂದರೆ ನಾವು ಹೇಳ್ತಿದ್ವಿ. ಈಗ ಇಲ್ಲಿ ಆಗಿರೋವಂಥ ಕೆಲಸಗಳು, ಸಿಸಿ ರಸ್ತೆ ಆಗಲಿ, ಡ್ರೈನೇಜ್ ಆಗಲಿ, ಲೈಟ್ ಕಂಬಗಳಾಗಲಿ, ದೇವಸ್ಥಾನ ಆಗಲಿ, ಅಂಗನವಾಡಿ ಆಗಲಿ, ಶಾಲೆಗಳು ಆಗಲಿ, ಏತ ನೀರಾವರಿ ಅಂತೂ 2 ಒಂದು ಹೊಳೆಲಿಂದ ಒಂದು ಕೆನಲ್ ಸೀಪೇಜ್ ನೀರಿನಿಂದ ಅದನ್ನು ಮಾಡಿಕೊಟ್ಟು ಅವರು ಭಾಳ ನಮಗೆ ಇಲ್ಲಿ ದುಡ್ಕೊಂಡು ತಿನ್ನೋ ಜನನ ಎಲ್ಲರೂ ಅವತ್ತಿನ ಇದ್ರಾಗ ಕಟ್ಟಿಗೆ ಊರಿಗೆ ಬದುಕಂಥ ಯಜಮಾನ್ರ ಇದರಿಂದ ಅದು ಬಂದು ಅಲ್ಲಿಂದ ನಮಗೆ ತಪ್ಪಿಸಿ ಇಲ್ಲಿ ಇದ್ದು ದುಡ್ಕೊಂಡು ತಿನ್ನೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಂಥ ದೇವ್ರು ಅಂದ್ರೆ ಕಡಿಮೆನಲ್ಲ. ಇದಂತೂ ಮಾಡಿಕೊಟ್ಟಿದ್ದಾರೆ ಸರ್. ಮತ್ತು ಸಿದ್ಧಾರ್ಥ್ ಸಿಂಗ್ ಸರ್ ಬಂದು ಗ್ರಾಮ ವಾಸ್ತವ ಬಂದಾಗ ಬಡವರಿಗೆ ಯಾರು ಭಾಳ ಇದ್ದಾರಪ್ಪ, ಆರಾಮಿಲ್ಲ, ಸ್ವಲ್ಪ ಅವ್ರು ದುಡಿಯೋಕ್ಕಾಗಂಗಿಲ್ಲ ಅಂದ್ರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಅವ್ರ ಕೈಲಾದಷ್ಟು ಸಹಾಯದಾನ ಅಂತೂ ಅಷ್ಟು ಮಾಡಿ ಕೊಟ್ಟಿದ್ದಾರೆ ಸರ್. ಮತ್ತು ಇಲ್ಲಿ ಮದುವೆ ಅಂತ ಇದು ಏನೋ ಕಾರ್ಯಕ್ರಮಗಳು ಇದ್ದಾಗ ಹೋಗಿ ಕೇಳಿದ್ರೆ ಅದಕ್ಕೂ ಸಹಾಯದಾನ ಕೊಟ್ಟಿದ್ದಾರೆ. ಅಷ್ಟಂತೂ ಮಾಡಿ ಅವರು ಎಷ್ಟು ವರ್ಷ ಇದ್ದರೂ ಅವರಿಗೆ ನಾವು ಚಿರಋಣಾಗಿ ಇರ್ಬೇಕಂತ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹೊಸ ಚಿನ್ನಾಪುರ ಗ್ರಾಮದ ಊರಿನ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪನವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಹನುಮಂತಪ್ಪನವರು. ನಮಸ್ತೆ ಸರ್. ಇವತ್ತು ನಮ್ಮ ತಂಡ ಬಂದಿದೆ, ವಿಷಯ ಎಲ್ಲ ಗೊತ್ತಾಗಿದೆ. ಹೌದು. ಸೊ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು ಒಂದು ನಮ್ಮ ಒಂದು ಕಾರ್ಯಕ್ರಮ. ಹೌದು. ನೀವು ಆನಂದ್ ಸಿಂಗ್ ಅವ್ರನ್ನ ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಅದಾದ ನಂತರ ಅವ್ರ ಪುತ್ರರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಅವರನ್ನು ಕೂಡ ಭಾಳಷ್ಟು ಹತ್ತಿರದಿಂದ ಒಡನಾಟದಲ್ಲಿ ಇರ್ತಕ್ಕಂಥವ್ರು. ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ಇದು ಬಂದಾಗ ಆನಂದ್ ಸಿಂಗ್ ಸಾಹೇಬರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ನಮ್ಮ ಆನಂದ್ ಸಿಂಗ್ ಸಾಹೇಬರು ಮಾಡೋದು ಕಾರ್ಯವೆಂದರೆ, ನಮ್ಮ ಗ್ರಾಮ ಹೊಸಪೇಟೆಗೆ ಗೊತ್ತಿದ್ದಿಲ್ಲ, ಮೊದಲು ಎಲ್ಲಿದೆ ಅನ್ನೋದೂ ಗೊತ್ತಿದ್ದಿಲ್ಲ.
ಯಾಕಂದರೆ ಅವರು ಬಂದು ನಮಗೆಲ್ಲ ದಾರಿದೀಪ ಮಾಡಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಅಂಥದ್ದು ಯಾಕಂದರೆ ಅದೊಂದು ಟೈಮು ಸುಮಾರು ಇರ್ಬೋದು. ಹಾಗಾಗಿ ಅವರು ಒಂದು ಟೈಮ್ನಲ್ಲಿ ಇನ್ನೂರು ಆಗಿದ್ದಾರೆ. ಆದ್ರೂ ಅಭಿಮಾನ ಅಂತೂ ನಮ್ಮದಂತೂ ಅವರಲ್ಲಿ ಇದೆ. ಸುಂಕಪ್ಪಣ್ಣವರೇ, ಆನಂದ್ ಸಿಂಗ್ ಸರ್ ಬಗ್ಗೆ ಮತ್ತು ಸಿದ್ಧಾರ್ಥ್ ಸಿಂಗ್ ಸರ್ ಬಗ್ಗೆ ಹೇಳೋದಾದರೆ, ನೀವು ಭಾಳಷ್ಟು ಹಿರಿಯ ಜೀವಿಗಳಿದ್ರಿ, ಭಾಳಷ್ಟು ಹತ್ತಿರದಿಂದ ಬಲ್ಲಿರಿ, ಅವ್ರ ಜೊತೆ ಉತ್ತಮವಾದ ಒಡನಾಟ ಇಟ್ಕೊಂಡ್ರಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ ಸರ್, ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಈ ಹೊಸ ಚಿನ್ನಾಪುರ ಪೂರ ಹಿಂದುಳಿದಂಥ ಊರಿದು, ಭಾಳ ಚಿಕ್ಕದ ಊರಿದು. ಆವಾಗ ಮೊದಲು ನಾವು ಇಲ್ಲಿಂದ ಕಂಬಲಾಪುರಕ್ಕೆ ಕಟ್ಟಿಗೆ ಹೊತ್ಕೊಂಡು ಜೀವನ ಮಾಡ್ತಕ್ಕಂಥ ಊರಿದು. ಇವತ್ತು ಈ ಊರು ಇಷ್ಟು ಮಟ್ಟಿಗೆ ಐತಂದರೆ ನಮ್ಮ ಆನಂದ್ ಸಿಂಗ್ ಸಾರು ಅವರಿಂದಲೇ ಸುಧಾರಿಸಿರೋಂಗಲೇ ಈ ಮಟ್ಟಕ್ಕೆ ಊರು ಬಂದಿರೋದು. ಒಂದು ಗುಡ್ಡೆ ಕುಡಿಯೋಕೆ ನೀರಿರಲಿಲ್ಲ ಇಲ್ಲಿ. ಆವಾಗ ದನಗಳಿಗೆ ನೀರಿರಲಿಲ್ಲ. ಆ ಪುಣ್ಯಾತ್ಮ ಆನಂದ್ ಸಿಂಗ್ ಸರ್ ಅಂದರೆ ಆನಂದನೇ ಆನಂದ. ಈಗ ನಮಗೂ ಆನಂದ ಆಗಿದೆ. ಮೊದಲೆಲ್ಲ ಎಮ್ಮೆಗಳಿದ್ರು, ಮಾಡ್ತೀವಿ ಕೇಳಿದ್ರು. ಯಾವ ಕೆಲಸ ಮಾಡಲಿಲ್ಲ ಅವರು. ನಾನು ಎಲ್ಲಿ ಹೇಳಂದ್ರೆ ಹೇಳ್ತೀನಿ ಬೇಕಾದ್ರೆ. ತುಂಬ ಸಂತೋಷ. ಯಾವ ಕೆಲಸ ಮಾಡಲಿಲ್ಲ ಅವರು, ಮಾಡಲಿಲ್ಲ. ಈತ ಒಂದ್ಸಲ ಬಂದಾಗ ಅಯ್ಯೋ ಈ ಊರು ಹೆಂಗೈತಲ್ಲ, ಹೆಂಗೆ ಜೀವನ ಮಾಡ್ತೀವಿ ಅಯ್ಯೋ ಅಂದಪ್ಪ. ನೋಡ್ದೇನೆ ಹಿಂಗೈತೆ, ನಾನು ಮಾಡ್ತೀನಿ ಕೆಲಸ. ಸಚಿವನಾಗಿ ಸುಮಾರು ಒಂದು ಕೆಲಸ 20 ಬಾರಿ ಇಲ್ಲಿ ಬಂದಿದ್ದಾರೆ ಸರ್. ಆತ ಹೇಳ್ದಂಗೆ ಕೆಲಸ ಮಾಡ್ತಾರೆ. ನಮ್ಮ ಊರಾಗೆ ದನಗಳು ಹೋಗಿ ನೀರು ಕುಡಿಬೇಕಂದ್ರೆ ಆತನಿಂದೇ ಕಾರಣ. ಒಂದು ನಾಯಿ ಹೋಗಿ ನೀರು ಕುಡಿದ್ರೆ ಆತನಿಂದೇ ಕಾರಣ. ಹಡವೆಯಲ್ಲಿ ಪ್ರಾಣಿಗಳಿಗೆ ನೀರು ಕುಡಿಬೇಕಂದ್ರೆ ಆತನಿಂದೇ ಕಾರಣ. ನಾವು ಇಲ್ಲಿ ಜೀವನ ಮಾಡ್ತೀವಿ ಅಂದ್ರೂ ಆತನಿಂದಲೇ ಕಾರಣ. ಅಂದರೆ ನಾವು ಎಂದೆಂದಿಗೆ ಆತನ ಸೋಲಿರ್ಬೋದು ಗೆಲ್ಲಿರ್ಬೋದು, ಆತನನ್ನು ನಾವು ಮರೆಯೋದು. ಈಗ ಮತ್ತೊಂದು ಪ್ರಶ್ನೆ. ಸಿದ್ಧಾರ್ಥ್ ಸಿಂಗ್ ಅವರು 1.5 ವರ್ಷ 2 ವರ್ಷದ ಹಿಂದೆ ನಿಮ್ಮ ಗ್ರಾಮಕ್ಕೆ ಗ್ರಾಮವಾಸ ಅಂತ ಹೇಳಿ ಬಂದಿದ್ರು. ಗ್ರಾಮವಾಸ ಜನರ ವಿಶ್ವಾಸ ಅಂತ. ಅವಾಗ ನಿಮ್ಮ ಹಳ್ಳಿಯಲ್ಲಿ ಅವರು ವಾಸ್ತವ್ಯ ಕೂಡ ಹೂಡಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಒಡನಾಟ, ಆ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳಿಗೆ ಸಿದ್ಧಾರ್ಥ್ ಸಿಂಗ್ ಅವರು ಸ್ಪಂದಿಸಿರ್ತಕ್ಕಂಥ ರೀತಿ ಯಾವ ರೀತಿಯಲ್ಲಿತ್ತು? ಏನೆಲ್ಲ ಸಹಾಯ ಸಹಕಾರಗಳನ್ನು ಅವರಿಂದ ನಿಮ್ಮ ಜನತೆ ಪಡೆದುಕೊಂಡಿರ್ತಕ್ಕಂಥದ್ದು? ನಾವು ಇವರು ನಮ್ಮ ಸಿದ್ಧಾರ್ಥ್ ಸಿಂಗ್ ಸಾರ್ ಬಂದಿದ್ರಲ್ಲ ಈ ಗ್ರಾಮವಾಸಿ ವಾಸ ಮಾಡೋಕ್ಕೆ, ಈ ಅನಾದಿಗಳು ಇರ್ತಾರದಲ್ರಿ, ಅವ್ರಿಗೂ ಸೌಲಭ್ಯ ಮಾಡಿಕೊಟ್ರು. ಶಾಲೆಗೆ ಗಿಡಗಳು ಇಡಿಸಿದ್ರು, ಬಸ್ಸಿನ ಸೇವೆನೂ ಕರೆಕ್ಟ್ ಆಯಿತು. ಮತ್ತು ಇನ್ನೊಂದು ಅಂದರೆ ಹೆಚ್ಚುವಲಿ ಮೊನ್ನೆ ಸಿದ್ಧಾರ್ಥ್ ಸಿಂಗ್ ಸಾರ್ ಅವರು ಬರಬೇಕಾಗಿತ್ತು. ನಾವು ಹೇಳ್ಬಾರ್ದು, ನಾವು ಭಾಳ ಕಷ್ಟಪಟ್ಟಿವಿ. ಅಂದರು ಯಾವತ್ತಿಗಾಗಲೇ ಸಿದ್ಧಾರ್ಥ್ ಸಿಂಗ್ ಸಾರ್ ಅವರು ಆಗಲಿ ಆನಂದ್ ಸಿಂಗ್ ಸಾರ್ ಅವರಾಗಲಿ ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂಬೋದು ನಮ್ಮದೊಂದು ಛಲ. ಯಾಕಂದರೆ ಅವರು ಹಿಂದಕ್ಕೊಂದುವರೆ ನಮ್ಮ ಹಳ್ಳಿ ಪೂರ ಹಿಂದುಳಿದಿತ್ತು. ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಹಿಂದುಳಿದಿತ್ತು. ಮುಂದೆ ತಂದಂಥ ವ್ಯಕ್ತಿಗಳೇ ಅವರು. ಅದಕ್ಕಿಂತ ಮುಂಚಿತವಾಗಿ ನಾನು ಮಾಡ್ತೀನಿ, ನಾನು ತರ್ತೀನಿ, ನಾನು ಇರ್ತೀನಿ, ಕಾಲ್ಪಟ್ಟೆ ಉಂಟ ನಾಯನ, ಸೈಪಟ್ಟೆ ಉಂಟು ನಾಯನ ಅಂದರು. ಅವರವ್ರು ಬಂದವರು ಯಾವ ಕಾಲ್ಪಟ್ಟೆ ಮಲ್ಲ ಸೈಪಟ್ಟೆ ಮಲ್ಲ. ಅವರು ಚಪ್ಪಲಿಗಳು ನಮ್ಮೂರ ಕಡೆ ಮಕ್ಕ ಮಾಡಿ ಬಿಡಲಿಲ್ಲ. ಅವರು ಇವರು ಮಾತು ಕೊಟ್ಟರು, ಮಾತು ನಿಲ್ಲಿಸಿದರು. ಈಗ ನನ್ನೊಂದು ಪ್ರಶ್ನೆ ಇದೆ. ಸಿದ್ಧಾರ್ಥ್ ಸಿಂಗ್ ರವರು ಮೊನ್ನೆ ಎಲೆಕ್ಷನ್ನಲ್ಲಿ ನಿಂತರು, ಸೋತರು. ಇಷ್ಟೆಲ್ಲ ದಾನ ಧರ್ಮಗಳ ಗುಣ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆ ಇರಬೇಕಾಗಿತ್ತು ಅನ್ನೋ ಒಂದು ಭಾವನೆ ಎಲ್ಲಾದರೂ ನಿಮ್ಮನ್ನು ಕಾಡಿತ್ತಾ? ಅದೊಂದು ಅಧಿಕಾರ ಬರಬೇಕಂತ ನಾವು ಬಯಸ್ತಾ ಇದ್ವಿ. ಅಧಿಕಾರ ಅಂತ ಹೇಳಿದ್ರೆ ಏನು? ಓಪನ್ ಅಪ್ ಆಗಿ ಹೇಳ್ರಿ. ರಾಜಕೀಯ ಅಧಿಕಾರ ಆಗಿ ಬರಬೇಕಾತ. ರಾಜಕೀಯ ಅಧಿಕಾರ ಬರಬೇಕು. ಯಾಕೆ ಬರಬೇಕು? ಜನರನ್ನ ಹಿಡಿದು ನೋಡೋಂಥ ವ್ಯಕ್ತಿ ಆತ. ರಾಜಕೀಯ ಅಧಿಕಾರ ಬಂದೇ ಬರಬೇಕಾತ. ಎಂ ಪಿಗೆ ಆಗಲಿ, ಎಮ್ ಎಲ್ ಎ ಆಗಲಿ, ಇನ್ನೊಂದು ಕಾಲ ಯಾವುದಕ್ಕಾಗಲಿ ಸಿದ್ಧಾರ್ಥ್ ಸಿಂಗ್ ಸಾರ್ ಅಂದರೆ ಹೌದು ಬರ್ತಾರೆ, ಕರೆಕ್ಟು. ನೀವೆಲ್ಲರೂ ಕೂಡ ಅವ್ರಿಗೆ ಬೆಂಬಲ ನೀಡ್ತೀರಾ? ಯಾರು ಸರ್? ನಾವ ಎಲ್ಲರೂ ಕೂಡ ಸರ್ ಕೇಳ್ರಿ. ನಮ್ಮ ತಾಯಿಯ ಹಾಲನ್ನು ನಮ್ಮ ಕುಡಿದು ಮರಿತೇವೋ ಅವರು ನಾವು ಮರೆಯೋದಿಲ್ಲ. ನಮ್ಮ ತಂಡದೊಂದಿಗೆ ಮಾತಾಡಲಿಕ್ಕೆ ಇದೇ ಹೊಸ ಚಿನ್ನಾಪುರ ಗ್ರಾಮದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಸುಡ್ಗಾಡಪ್ಪನವರಿದ್ದಾರೆ. ಬನ್ನಿ, ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ನಮಸ್ಕಾರ ಸುಡ್ಗಾಡಪ್ಪನ. ನಿಮಗೆ ಸರ್. ಅಣ್ಣ, ನೀವು ಕಣ್ಣಂತೆ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ್ ಸಿಂಗ್ ಬಗ್ಗೆ ಹೇಳ್ಬೇಕಂತಿದ್ರೆ ಏನು ಹೇಳ್ತೀರಾ? ಸರ್, ಅವರು ಮಾತು ಕೊಟ್ಟ ಮೇಲೆ ಮಾತು ತಪ್ಪಾರಲ್ಲ. ಯಾವುದೇ ಕೆಲಸ ಇರಲಿ, ನಾವು ಮಾಡ್ತೀವಂತ ಒಪ್ಪಿಗೆ ಅಂದಮೇಲೆ ಹಿಂಜರ್ದಾರಲ್ಲ. ಒಂದು 4 ದಿವಸ ಲೇಟ್ ಆಗ್ಬೋದು, ಇಲ್ಲ ಆಗಲೇ ಆಗ್ಬೋದು. ಈಗ ಜನ ಏನು ಮಾಡ್ತಾರೆ, ಇವಾಗ ಒಂದು ಮಾತಾಡಿ ಅವಾಗೊಂದು ಮಾತಾಡ್ತಾರಲ್ಲ ಅಂಥವ್ರಲ್ಲ ಸರ್ ಅವರು. ಏನಂದ್ರೆ ಹೆಂಗೆ ನಡೀತಾರ ಆ ನಡೆಯೋದು ಮಾತ್ರ ಗೊತ್ತವ್ರು, ಹಿಂದಕ್ಕೆ ಬರೋದು ಮಾತ್ರ ಗೊತ್ತಿಲ್ಲ.
ಅವ್ರದ್ದು. ಅವ್ರ ಬಗ್ಗೆ ಮಾತಾಡೋಕೆ ನಮಗೆ ಅಷ್ಟಕ್ಕೊಂದು ಮಾಹಿತಿ ಇಲ್ಲ, ಯಾಕಂದರೆ ಸಾಲಲ್ಲ, ಅವ್ರು ಮಾಡಿದ್ವೆಲ್ಲ ಹೇಳೋಕ್ಕೆ ಸಾಲಲ್ಲ ನಮಗೆ. ಅವ್ರು ಇನ್ನೊಂದು ಸಲ ಬರಬೇಕಂತ ನಮಗೆ ಕೂಡ ಆಸೆ ಇದೆ ಸರ್. ಅದೇ ಎಲ್ಲರಿಗೂ ನಮ್ಮ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಹೊಸ ಚಿನ್ನಪುರ ಗ್ರಾಮದ ಯುವ ಮುಖಂಡರು, ಯುವ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದಪ್ಪನವ್ರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನಮಸ್ತೆ ಸಿದ್ದಪ್ಪ ಅವರೇ, ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ವಿಚಾರವಾಗಿ ಮಾತಾಡೋದಾದರೆ ಯುವಕರಾಗಿ ತಾವೇನು ಮಾತಾಡ್ತೀರಾ? ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಇದಾಗುತ್ತಣ. ಹೇಳ್ಬೇಕಂತಂದ್ರೆ ಅವರು ಮಿಸ್ ಮಾಡ್ಕೊಂಡು ನಾವು ತುಂಬ ದಿನದಿಂದ ಹೊರಗಡೆ ಬಂದಿಲ್ಲ. ಅವ್ರು ಮಿಸ್ ಮಾಡ್ಕೊಂಡ್ರೆ ನಾವು ಭಾಳ ಕಷ್ಟಪಟ್ಟಿವಿ. ಆದಷ್ಟು ಬೇಗ ಮತ್ತೆ ತಗೊಂಬರ್ಬೇಕಂತೇಳಿ ಮುಂದೆ ಕಷ್ಟಪಡ್ತೀವಿ. ನಾವು ಸಾಯೋ ತನಕ ಅವ್ರನ್ನಂತೂ ಬಿಟ್ಕೊಡಲ್ಲ. ಅವ್ರು ಮಾಡಿರ್ತಕ್ಕಂಥ ದಾನ ಆಗಲಿ, ಧರ್ಮ ಆಗಲಿ, ಒಳ್ಳೆ ಕೆಲಸ ಆಗಲಿ, ಒಳ್ಳೆ ಕಾರ್ಯಗಳಾಗಲಿ, ನಮ್ಮೂರಿಗೆ ಬಂದಮೇಲೆ ಈ ಗ್ರಾಮವಾಸ ಮಾಡಿದ ಮೇಲೆ ನಮ್ಮ ಸ್ಕೂಲು ಭಾಳ ಡೆವಲಪ್ಮೆಂಟ್ ಮಾಡಿದರು. ಇಲ್ಲಿರ್ತಕ್ಕಂಥ ರೋಗ ನಿರೋಧಿ ಯಾರು ಇರ್ತಾರೆ ರೋಗಿಗಳಿಗೆ ಚೆನ್ನಾಗೆಲ್ಲ ಏನೇ ಆಗಲಿ ಸ್ಪಾಟಲ್ಲಿ ಬಗೆಹರಿಸಿದ್ರು. ಅದು ಬಿಟ್ಟು ಮತ್ತು ಆಮೇಲೆ ಭಜನೆ ಸೆಟ್ ಆಗಲಿ, ಪ್ರತಿಯೊಂದು ನಮ್ಮ ಊರಿಗೆ ಏನೇನು ಅನುಕೂಲ ಬೇಕು ಎಲ್ಲ ಪ್ರತಿಯೊಂದು ನಮ್ಮೂರಿಗೆ ಬಿಟ್ಟು ಪ್ರತಿಯೊಂದು ನಮ್ಮ ಕ್ಷೇತ್ರದಾಗ ಪ್ರತಿಯೊಂದು ಊರಿಗೂ ಮಾಡಿದ್ದಾರೆ. ನಾವು ಅವ್ರ ಜೊತೆಗಿದ್ದೀವಿ, ನಾವು ಅವ್ರ ಜೊತೆಗೆ ಪಾಲ್ಗೊಂಡೀವಿ. ಹೇಳ್ಬೇಕಂತಂದ್ರೆ ಅವ್ರನ್ನ ನಾವು ಬಿಟ್ಟು ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಹೊಸ ಚಿನ್ನಾಪುರ ಗ್ರಾಮದ ಜನರು ಮಾತಾಡ್ತಾ ಇರಬೇಕಾದ್ರೆ ಅತ್ಯಂತ ಭಾವುಕರಾಗಿದ್ದರು. ಯಾಕೆ ಅಂತಂತ ಹೇಳಿದರೆ, ಯಾವ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಒಂದು ಹಳ್ಳಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ನಕ್ಷೆಯಿಂದ ಹೊರದೂಡಲ್ಪಟ್ಟಿತ್ತು, ಅಂತಹ ಒಂದು ಗ್ರಾಮಕ್ಕೆ ಅತ್ಯಂತ ಸುಂದರವಾದ ಮೂಲ ಸೌಕರ್ಯಗಳನ್ನು ಕೊಟ್ಟು ಈ ಗ್ರಾಮ ಕೂಡ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂಥೇಳಿ ಇಡೀ ಹೊಸಪೇಟೆಗೆ ಪರಿಚಯಿಸಿದ್ದೇ ಆನಂದ್ ಸಿಂಗ್ರವರು. ಕುಗ್ರಾಮವಾದ ಈ ಗ್ರಾಮಕ್ಕೆ ರಸ್ತೆ, ಚರಂಡಿ, ನೀರು, ಬೆಳಕು, ಮನೆಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಕೀರ್ತಿ ಏನಾದರೂ ಇದ್ದರೆ ಅದು ಆನಂದ್ ಸಿಂಗ್ರವರಿಗೆ ಸಲ್ಲಿಸ್ತದೆ. ಇಲ್ಲಿರ್ತಕ್ಕಂಥ ಜನ, ಜಾನುವಾರು, ಕಾಡು ಪ್ರಾಣಿಗಳು, ಪಕ್ಷಿಗಳು ನೀರು ಕುಡಿತಾ ಇದ್ದಾವೆ ಅಂತ ಹೇಳಿದರೆ ಆನಂದ್ ಸಿಂಗ್ರವರು ಮಾಡಿರ್ತಕ್ಕಂಥ ಏತ ನೀರಾವರಿಯ ಕಾರಣದಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ಈ ಗ್ರಾಮ ಯಾವತ್ತೂ ಕೂಡ ಆನಂದ್ ಸಿಂಗ್ರವರ ಸೇವೆಯನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಸಹಾಯ ಮಾಡುವ ಪರಂಪರೆಯನ್ನು ಮುಂದುವರಿಸಿರ್ತಕ್ಕಂಥ ಅವರ ಮಗನಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ರವರು ಗ್ರಾಮ ವಾಸ್ತವ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳಾದಿಯಾಗಿ, ವಯೋವೃದ್ಧರಾದಿಯಾಗಿ ರೋಗಿಗಳನ್ನು ಮಾತಾಡಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದು, ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ನೆರವನ್ನು ನೀಡಿರುವುದು, ಪುಸ್ತಕಗಳಾದಿಯಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಶಾಲಾ ಶುಲ್ಕವನ್ನು ಕೊಡ್ತಕ್ಕಂಥದ್ದಾಗಲಿ, ಇಲ್ಲಿರ್ತಕ್ಕಂಥ ಶಾಲೆಗಳನ್ನು ಅಭಿವೃದ್ಧಿ ಮಾಡೋದಾಗಲಿ, ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಪೀಠೋಪಕರಣಗಳು, ಲೈಟ್ಸ್ಗಳನ್ನು ನೀಡುವಂಥದ್ದಾಗಲಿ, ಅದರ ಜೊತೆಗೆ ಯಾವುದಾದ್ರೂ ಯುವಕರು ಏನಾದರೂ ಒಂದು ಕ್ರೀಡಾ ಚಟುವಟಿಕೆಗಳು ಮಾಡ್ತೀವಿ, ಕಬಡ್ಡಿ, ಕ್ರಿಕೆಟ್, ಪಂದ್ಯಾವಳಿ ಅಂತಂದೇಳಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯಗಳನ್ನು ನೀಡಿ ಇಲ್ಲಿರ್ತಕ್ಕಂಥ ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿರ್ತಕ್ಕಂಥ ವ್ಯಕ್ತಿಯಾಗಿ ಅವರು ಈ ಒಂದು ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಮೀಸಲಾಗಿದ್ದಾರೆ. ಈ ಗ್ರಾಮ ಒಂದು ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಆನಂದ್ ಸಿಂಗ್ರವರ ಕೃಪಾ ಕಟಾಕ್ಷದಿಂದ ಬೆಳಕಿಗೆ ಬಂದಂಥ ಗ್ರಾಮ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ವಯೋವೃದ್ಧರು, ಒಬ್ಬ ಮುಖಂಡರು ಮಾತಾಡ್ತಾ ಇರ್ಬೇಕಂತಿದ್ರು, ಗುಬ್ಬಿಯೂ ಸಹ ನೀರು ಕುಡಿಲಿಕ್ಕೆ ಇಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ, ಅಂಥದ್ರಲ್ಲಿ ಜನ, ಜಾನುವಾರು, ಬಾಯಿ ಇದ್ದ ಮತ್ತು ಬಾಯಿ ಇಲ್ಲದ ಎಲ್ಲ ಪ್ರಾಣಿ ಪಕ್ಷಿಗಳು ನೀರು ಕುಡಿತಾ ಇದ್ದೇವೆ ಅಂತ ಹೇಳಿದರೆ ಅದು ಅವರ ಕಾರಣದಿಂದಲೇ. ಹಾಗಾಗಿ ಆನಂದ್ ಸಿಂಗ್ರವರು ನಮ್ಮ ಗ್ರಾಮದ ಭಾಗಕ್ಕೆ ಆಧುನಿಕ ಭಗೀರಥನೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಂಥ ವ್ಯಕ್ತಿ ಅಂದರೆ ಸಿದ್ಧಾರ್ಥ್ ಸಿಂಗರ್ ಅಂತ ವ್ಯಕ್ತಿಯನ್ನು ನಮ್ಮ ಸೇವೆಗೆ ನಾವು ಉಳಿಸ್ಕೊಳ್ಳಿಲ್ಲ ಅಂತಕ್ಕಂಥ ಒಂದು ನೋವು, ಒಂದು ಸಂಕಟ ನಮ್ಮನ್ನು ಕಾಡ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅವರು MLA ಆಗಿ ಬರಬೇಕು. ಅವರು MLA ಆಗಲಿಕ್ಕೆ ನಮ್ಮ ಗ್ರಾಮ ಯಾವತ್ತೂ ಕೂಡ ಮುಂಚೂಣಿಯಲ್ಲಿರ್ತದೆ. ಅವರ ಎಲ್ಲ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳು ಕೂಡ ನಮ್ಮ ಗ್ರಾಮ ಬೆಂಬಲವಾಗಿ ನಿಲ್ಲುತ್ತೆ. ಹಾಗಾಗಿ ಒಂದು ಮುಂದಿನ 2028ರ ಒಂದು ಹುಟ್ಟುಹಬ್ಬಕ್ಕೆ ಅವರು MLA ಆಗಿ ಅವರ ಹುಟ್ಟುಹಬ್ಬನ ಆಚರಿಸಿಕೊಳ್ಳಲಿ ಎನ್ನುವಂತಹ ಆರೈಕೆಯನ್ನು ಸಹ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮಾಡಿದ್ದಾರೆ. ಆ ಗ್ರಾಮಸ್ಥರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗ್ರಾಮಕ್ಕೆ ನಡ್ತಾ ಇದ್ದೇವೆ.